ಭದ್ರಕೋಟೆ ವಿಧಾನಸೌಧದಲ್ಲೇನೆ ಕೈ ಚೀಲಕ್ಕೆ ಬಿತ್ತಿದೆ ಕನ್ನ. ಈಗ ಏನಾಯ್ತು ಹಾಗಾದ್ರೆ? ಸಚಿವರ ಕಚೇರಿಯಲ್ಲಿನೇ ಭರ್ಜರಿ ಕಳ್ಳತನ ಆಗಿದೆ ಅಂತೆ. ಸಚಿವರ ಕಚೇರಿಯಲ್ಲಿ ಕಳ್ಳತನ ಆಗಿದೆ. ದೊಡ್ಡ ಮಟ್ಟದ ಕಳ್ಳತನ ಆಗಿರುವಂಥದ್ದು 300 ಗ್ರಾಂ ಚಿನ್ನಾಭರಣ ಮತ್ತು 1.50 ಲಕ್ಷ ರೂಪಾಯಿ ನಗದನ್ನು ಕಳ್ಳತನ ಮಾಡಿದ್ದಾರೆ ಖತರ್ನಾಕ್ ಕಳ್ಳರು. ಅದು ಎಲ್ಲಿ? ಭೈರತಿ ಸುರೇಶ್ ಅವರ ಕಚೇರಿಯಲ್ಲಿನೇ ನಗದು ಮತ್ತು ಚಿನ್ನಾಭರಣವನ್ನು ದೋಚಿದ್ದಾರೆ. ಚಿನ್ನದ ಬ್ಯಾಗ್ನಲ್ಲಿನೇ ಅಲ್ಲೇನೆ ಬಿಟ್ಟು ಹೋಗಿದ್ದಾರೆ ನವೀನ್ ಎನ್ನುವಂಥವ್ರು. ನೋಡಿ, ಕೆಲಸದ ಮೇಲೆ ಸಚಿವರ ಕಚೇರಿಗೆ ಬಂದಿದ್ದಂತಹ ನವೀನ್ ಏನು ಮಾಡಿರ್ತಾನೆ, ಬ್ಯಾಗನ್ನು ಎತ್ತಿ ನೈಸಾಗಿ ಎಸ್ಕೇಪ್ ಆಗಿದ್ದಾನೆ ಈ ನೌಕರ. CCTVಯಲ್ಲಿ ಈ ಕಳ್ಳತನದ ಬಗ್ಗೆ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ, ಕಳ್ಳತನ ಬೆಳಕಿಗೆ ಬಂದಿದೆ. ಭೈರತಿ ಸುರೇಶ್ ಅವರೇನಿದ್ದಾರೆ ಅವ್ರ ಕಚೇರಿಯಲ್ಲಿ ಆಗಿರುವಂತಹ ಕಳ್ಳತನ ಇದು. ಬ್ಯಾಗನ್ನು ಕದ್ದಿದ್ದಂತಹ DPAR ಏನಿದೆ ಇಲಾಖೆಯ D ಗ್ರೂಪ್ ನೌಕರ ಅವರು ಕದ್ದಿರ್ತಾರಂತೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದರ ಬಗ್ಗೆ ತನಿಖೆ ನಡೀತಾ ಇದೆ. ನೌಕರನನ್ನು ಬಂಧಿಸಿ ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಒಬ್ಬ ರಾಜಕೀಯ ನಾಯಕನ ಕಚೇರಿಯಲ್ಲಿ, ಅದು ಭೈರತಿ ಸುರೇಶ್ ಅವರ ಒಂದು ಕಚೇರಿಯಲ್ಲಿನೇ ನಡೆದಿದೆ ಅನ್ನೋದಾದರೆ, ಶಾಸಕರ ಕಚೇರಿಯಲ್ಲಿ ಹಿಂಗಾಗೋದು, ಸಚಿವರ ಕಚೇರಿಯಲ್ಲಿ ಹಿಂಗಾಗೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಪ್ರಶ್ನೆ ಮೂಡುತ್ತೆ. ನೋಡಿ, ಸ್ವತಃ ನಾವು ಬೇರೆಯವರ ಮನೆಯಲ್ಲಿ ಕಳ್ಳತನ ಆದಾಗ ಯೋಚನೆ ಮಾಡ್ತಾ ಇರ್ತೀವಿ, ಇನ್ನು ರಾಜಕೀಯ ನಾಯಕರ ಕಚೇರಿಗಳಲ್ಲಿನೇ ಅಥವಾ ಸಚಿವರ ಕಚೇರಿಯಲ್ಲಿನೇ ಈ ರೀತಿಯಾಗಿ ಕಳ್ಳತನ ಆಗ್ತಾ ಇದೆ ಅಂತಂದರೆ ಪೊಲೀಸರು ಎಷ್ಟು ಅಲರ್ಟ್ ಆಗಿದ್ದಾರೆ. ಮತ್ತು ಆ ಕಳ್ಳರು ಯಾವ ಜಾಗದಲ್ಲಿ ಆದರೂ ಕೂಡ ಹೋಗಿ ಕಳ್ಳತನ ಮಾಡೋಕೆ ಏಸಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಹೋಗುತ್ತೆ. ಈಗಾಗಲೇ ಅದನ್ನು ಬಂಧಿಸಿದ್ದಾರೆ ಪೊಲೀಸರು. ಏನು ಕಳ್ಳತನ ಮಾಡಿ ಅಂತ ಪೊಲೀಸರು ಹೇಳೋಕ್ಕಾಗಲ್ಲ. ಎಲ್ಲ ಟೈಮಲ್ಲೂ ಪೊಲೀಸರ ಒಂದು ವೈಫಲ್ಯ ಇದೆ ಅಂತ ಕೂಡ ನಾವು ಹೇಳೋಕ್ಕಾಗಲ್ಲ. ಆದರೆ ಈ ರೀತಿಯಾಗಿ ರಾಜಕಾರಣಿಗಳ ಕಚೇರಿಗಳಲ್ಲಿ ಮನೆಗಳಲ್ಲಿ ಹೋಗಿ ನುಗ್ಗಿ ಕಳ್ಳತನ ಮಾಡ್ತಾರೆ ಅಂದರೆ ಅವರ ಧೈರ್ಯ ಎಷ್ಟಿದೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಆಗುತ್ತೆ. ಇನ್ನು ಅಷ್ಟೇ ಅಲ್ಲ, ಈತ ಏನು ಕಳ್ಳತನ ಮಾಡಿದ್ದಾನೆ, ಸಿಕ್ಕಿರುವಂತಹ ನವೀನು D ಗ್ರೂಪ್ ನೌಕರ ಅಂತ ಹೇಳ್ತಾ ಇದ್ದಾರೆ. ಆತನ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ ಬಂಧಿಸಿದ್ದಾರೆ. 300 ಗ್ರಾಂ ಚಿನ್ನಾಭರಣ ಇದೆ, ಅದರ ಜೊತೆಗೆ 1.5 ಲಕ್ಷ ರೂಪಾಯಿ ಕ್ಯಾಶ್ ಇದೆ. ಆ ಕ್ಯಾಶನ್ನು ಕಳ್ಳತನ ಮಾಡಿದ್ದಾನೆ. ಆ ಚೀಲನಲ್ಲೇ ಬಿಟ್ಟು ಹೋಗಿದ್ದಾನಂತೆ. ನವೀನ್ ಅಂತ ಆತ್ಮೀಸರು. ಕೆಲಸದ ಮೇಲೆ ಬಂದಿರ್ತಾನೆ, ಏನೋ ಕೆಲಸ ಇರುತ್ತೆ. ಆ ಕಚೇರಿಗೆ ಬಂದಾಗ ಅಲ್ಲಿ ಆತನಿಗೆ ಅದು ಗೊತ್ತಾಗಿದೆ. ನೈಸಾಗಿ ಆ ಬ್ಯಾಗನ್ನು ಎತ್ಕೊಂಡು ಹೋಗಿದ್ದಾನೆ. ಇದ್ರ ಬಗ್ಗೆ ಯೋಚನೆ ಮಾಡಿದರೆ ಎಲ್ಲೋಯ್ತು ಚೀಲ, ಎಲ್ಲೋಯ್ತು ಹಣ ಅಂತ ನೋಡಿದಾಗ ಕಳ್ಳತನ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ CCTVಯನ್ನು ಚೆಕ್ ಮಾಡಿದ್ದಾರೆ, ಅದರಲ್ಲಿ ಗೊತ್ತಾಗಿದೆ ಈತ ಕಳ್ಳತನ ಮಾಡುವಂಥ ಎಲ್ಲ ವಿಚಾರವನ್ನು. ಹೀಗಾಗಿ ಆ ನೌಕರ ಏನಿದ್ದಾನೆ, D ಗ್ರೂಪ್ ನೌಕರ, ಆತನ ಬಂಧಿಸಿದ್ದಾರೆ ವಿಧಾನಸೌಧ ಪೊಲೀಸರು. ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಚಾರಣೆ ನಡೆಸ್ತಾ ಇದ್ದಾರೆ ಹೆಚ್ಚುವರಿಯಾಗಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.